ಹಲೋ ಎವ್ರಿವನ್, ವೆಲ್ಕಮ್ ಟು ಅನುಶ್ರುತಿ ಆರ್ಟ್ ಝೋನ್. ನಿಮ್ಮ ಮನೆಯಲ್ಲೂ ಈ ರೀತಿ ಯಾವುದಾದ್ರೂ ಒಂದು ಪ್ಲಾಸ್ಟಿಕ್ ಡಬ್ಬಿ ಖಾಲಿ ಆಗಿರೋದು ಇದ್ದೇ ಇರುತ್ತೆ ಅಲ್ವಾ? ಸಾಮಾನ್ಯವಾಗಿ ಇದನ್ನು ಇನ್ನೇನು ಮಾಡೋದು ಅಂತ ಬಿಸಾಕ್ಬಿಡ್ತೀವಿ. ಆದರೆ ನೀವಿವತ್ತು ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಈ ಖಾಲಿಯಾಗಿರೋ ಡಬ್ಬಿ ಕೂಡ ಹೇಗೆ ಬಳಸಬಹುದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ಇದರ ಸುತ್ತ ಇರೋ ರ್ಯಾಪರ್ನ ತೆಗೆದುಕೋಬೇಕಾಗತ್ತೆ. ಈಸಿಯಾಗಿ ಬಂದುಬಿಡುತ್ತೆ ನೋಡಿ. ಈ ರೀತಿ ಮೊದಲು ಅದರ ರ್ಯಾಪರ್ನ ತೆಗೆದುಬಿಡಿ. ಆಮೇಲೆ ಈ ಡಬ್ಬಿನಲ್ಲಿ ಈಗ ಅರ್ಧಕ್ಕಿಂತ ಸ್ವಲ್ಪ ಹೆಚ್ಚಿನ ಭಾಗದಲ್ಲಿ ಕಟ್ ಮಾಡಬೇಕಾಗತ್ತೆ. ನಾನಿಲ್ಲಿ ಕ್ರಾಫ್ಟ್ ಚಾಕು ಯೂಸ್ ಮಾಡ್ತಾ ಇದ್ದೀನಿ, ಸೊ ಬೇಗನೆ ಕಟ್ ಆಗುತ್ತೆ. ಇರಲಿಲ್ಲ ಅಂದರೆ ನೀವು ನಾರ್ಮಲ್ ಚಾಕುವಿಂದ ಕೂಡ ಕಟ್ ಮಾಡಬಹುದು. ನೋಡಿ, ಈ ರೀತಿಯಾಗಿ ಅರ್ಧಕ್ಕಿಂತ ಹೆಚ್ಚಿಗೆ ಅಂದರೆ ಮುಕ್ಕಾಲು ಭಾಗದಷ್ಟು ಡಬ್ಬಿಯನ್ನು ಕಟ್ ಮಾಡಿಕೊಂಡು ಮೇಲಿನ ಭಾಗನ ಬೇರ್ಪಡಿಸ್ಬೇಕು. ನೋಡಿ, ಈ ತರಹ ಡಬ್ಬಿಯನ್ನು ಕಟ್ ಮಾಡ್ಕೋಬೇಕಾಗತ್ತೆ. ಈಗ ಈ ಡಬ್ಬಿಯನ್ನು ನಾನು ಹಳದಿ ಬಣ್ಣ ಉಪಯೋಗಿಸಿ ಪೇಂಟ್ ಮಾಡ್ತಾ ಇದ್ದೀನಿ. ನೋಡಿ, ಪೇಂಟ್ ಬ್ರಷಿಂದ ಮಾಡೋದ್ರ ಬದಲಿಗೆ ನಾನಿಲ್ಲಿ ಸ್ಪಂಜ್ನಿಂದ ಪೇಂಟ್ ಮಾಡ್ತಾ ಇದ್ದೀನಿ. ಇದು ಒಳ್ಳೆ ಲುಕ್ ಕೊಡುತ್ತೆ. ಈ ತರಹನೂ ಕೂಡ ಟ್ರೈ ಮಾಡಿ ನೋಡಿ. ಜಸ್ಟ್ ನೀವು ಆ ಸ್ಪಂಜನ್ನು ಬಣ್ಣದಲ್ಲಿ ಅದ್ಬಿಟ್ಟು ಈ ತರಹ ಟ್ಯಾಪ್ 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 ಮಾಡ್ತಾ ಹೋಗಿ ಅದು ಮ್ಯಾಟ್ ಫಿನಿಶಿಂಗ್ ತರಹ ಕಾಣುತ್ತೆ. ಒಂದೇ ಸಲಕ್ಕೆ ಅದು ತುಂಬ ತೆಳುವಾಗಿ ಕಾಣಬಹುದು, ಆದರೆ ಇದೇ ರೀತಿ ನೀವು 3-4 ಸಲ ಮಾಡೋದ್ರಿಂದ ಕರೆಕ್ಟಾಗಿ ಪೇಂಟಿಂಗ್ ಬರುತ್ತೆ. ನೋಡಿ, 3-4 ಸಲ ಪೇಂಟ್ ಮಾಡಿದ ನಂತರ ಈ ರೀತಿಯಾಗಿ ಕಾಣ್ತಾ ಇದೆ. ಇದನ್ನೀಗ ಪೂರ್ತಿಯಾಗಿ ಒಣಗೋದಕ್ಕೆ ಬಿಟ್ಟುಬಿಡಿ. ಈಗ ನೋಡಿ, ಇದು ಹಳದಿ ಬಣ್ಣ ಇದರ ಮೇಲೆ ಪೂರ್ತಿಯಾಗಿ ಒಣಗಿದೆ. ಈಗ ನಾನಿಲ್ಲಿ ಕಪ್ಪು ಬಣ್ಣನ ಉಪಯೋಗಿಸ್ತಾ ಇದ್ದೀನಿ. ನಾವು ಯಾವುದೇ 2 ಬಣ್ಣವನ್ನು ಉಪಯೋಗಿಸುವಾಗ ಮೊದಲು ಮಾಡಿದ ಪೇಂಟಿಂಗ್ ಪೂರ್ತಿಯಾಗಿ ಒಣಗೋದಕ್ಕೆ ಬಿಡಬೇಕು, ಇಲ್ಲ ಅಂದರೆ 2 ಮಿಕ್ಸ್ ಆಗಿಬಿಡುತ್ತೆ. ಈಗ ನೋಡಿ, ಈ ಕಪ್ಪು ಬಣ್ಣದಿಂದ ನಾನು ಡಬ್ಬಿಯ ಒಂದು ಭಾಗದಲ್ಲಿ ಕೂಲಿಂಗ್ ಗ್ಲಾಸ್ನ ರೀತಿಯಲ್ಲಿ ಪೇಂಟ್ ಮಾಡ್ತಾ ಇದ್ದೀನಿ. ನಮ್ಮ ಚಾನಲ್ನಲ್ಲಿ ಇದೇ ರೀತಿ ಹಳೆಯದಾದ ವೇಸ್ಟ್ ಡಬ್ಬಿಗಳನ್ನು ಉಪಯೋಗಿಸಿ ಮತ್ತೆ ಏನು ಮಾಡಬಹುದು ಅಂತ ಈಗಾಗಲೇ ಎಷ್ಟೊಂದು ವಿಡಿಯೋಗಳು ಬಂದಿದೆ. ಅದಲ್ಲದೆ ಹಳೆಯ ಬಟ್ಟೆಗಳ ಮರುಬಳಕೆ ಆಗಿರಬಹುದು, ಮನೆಯಲ್ಲಿ ದಿನನಿತ್ಯ ಉಪಯೋಗವಾಗುವಂತಹ ಟಿಪ್ಸ್ಗಳಾಗಿರಬಹುದು, ಈ ಎಲ್ಲ ವಿಡಿಯೋಗಳು ನಿಮಗೆ ಪ್ರತಿದಿನವೂ ಸಿಗುತ್ತೆ. ನೀವು ಯಾವುದನ್ನಾದರೂ ನೋಡಿರಲಿಲ್ಲ ಅಂದರೆ ಒಮ್ಮೆ ಚಾನಲ್ನ ಪ್ಲೇಲಿಸ್ಟನ್ನು ಚೆಕ್ ಮಾಡಿ. ಹಾಗೆಯೇ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಲಿಲ್ಲ ಅಂದರೆ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ನೋಡಿ, ಒಂದು ಸೈಡ್ನಲ್ಲಿ ಈ ತರಹ ಬ್ಲ್ಯಾಕ್ ಕೂಲಿಂಗ್ ಗ್ಲಾಸ್ನ ಡಿಸೈನ್ ಮಾಡ್ತಾ ಇದ್ದೀನಿ. ಎಲ್ಲ ಕಡೆ ಈಗಿರೋ ಬಿಸಿಲಿಗೆ ಕೂಲಿಂಗ್ ಗ್ಲಾಸ್ ಬೇಕನ್ಸುತ್ತೆ ಅಲ್ವಾ? ಈಗ ನೋಡಿ, ಇದು ಕಂಪ್ಲೀಟ್ ಆದ ನಂತರ ಈಗ ಇದರ ಕೆಳಗಡೆಗೆ ಒಂದು ಸ್ಮೈಲಿ ಫೇಸ್ನಲ್ಲಿ ಬಾಯಿನ ಮಾಡಬೇಕು. ಎಮೋಜಿ ಡಿಸೈನ್ಗಳಂತೂ ಎಲ್ಲರಿಗೂ ಗೊತ್ತೇ ಇರುತ್ತೆ ಅಲ್ವಾ? ಅದೇ ತರಹ ಒಂದು ಸೈಡ್ನಲ್ಲಿ ಇದನ್ನು ಕಂಪ್ಲೀಟ್ ಮಾಡಿ. ನೋಡಿದ್ರಲ್ಲ, ಒಂದು ಭಾಗದಲ್ಲಿ ಈಗ ಕೂಲಿಂಗ್ ಗ್ಲಾಸ್ ಹಾಕ್ಕೊಂಡಿರೋ ಎಮೋಜಿ ರೆಡಿ ಆಯಿತು. ನಂತರ ಇದರ ಪಕ್ಕದ ಭಾಗದಲ್ಲಿ ಇದೇ ರೀತಿ ಇನ್ನೊಂದು ಎಮೋಜಿಯ ಡಿಸೈನನ್ನು ಮಾಡ್ಕೊಳ್ಳೋಣ. ನಿಮಗೆ ಯಾವುದು ಇಷ್ಟ ಆ ತರಹದ ಎಮೋಜಿ ಡಿಸೈನನ್ನು ನೀವಿಲ್ಲಿ ಪೇಂಟ್ ಮಾಡಬಹುದು. ನೀವು ಈ ರೀತಿ ಡಿಸೈನ್ಗಳನ್ನು ಮಾಡಿ ಇಡೋದ್ರಿಂದ ಈ ಡಬ್ಬಿ ನೋಡೋದಕ್ಕೂ ಚೆನ್ನಾಗಿ ಕಾಣುತ್ತೆ. ಹಾಗೆಯೇ ಮಕ್ಕಳಿಗೆ ಗಿಫ್ಟ್ ಕೊಡೋದಕ್ಕೆ ಕೂಡ ಉಪಯೋಗಿಸಬಹುದು. 2 ಭಾಗದಲ್ಲಿ ಈಗ ಎಮೋಜಿ ಬಿಡಿಸಿ ಆಯಿತು. 3ನೇ ಭಾಗದಲ್ಲಿ ನಾನು ಹಾರ್ಟ್ ಶೇಪ್ನಲ್ಲಿ ಡಿಸೈನ್ ಮಾಡ್ತಾ ಇದ್ದೀನಿ. ಹಾಗಾಗಿ ಪೆನ್ಸಿಲ್ನಿಂದ ಮೊದಲಿಗೆ ಔಟ್ಲೈನ್ ಬರಿತಾ ಇದ್ದೀನಿ. ಯಾಕೆಂದರೆ ಡೈರೆಕ್ಟಾಗಿ ಪೇಂಟ್ ಬ್ರಷಿಂದ ಮಾಡೋವಾಗ ಶೇಪ್ ಮಿಸ್ ಆಗಬಹುದು. ಹಾಗಾಗಿ ಪೆನ್ಸಿಲ್ನಿಂದ ಮೊದಲಿಗೆ ಬರ್ಕೊಂಡು ಆನಂತರ ನೀವು ಪೇಂಟ್ ಬ್ರಷ್ ಯೂಸ್ ಮಾಡಿ ಕಲರ್ ಫಿಲ್ ಮಾಡಬಹುದು. ಈಗ ನೋಡಿ, ಹಾರ್ಟ್ ಶೇಪ್ ಡಿಸೈನ್ ಮಾಡ್ಕೊಂಡಿದ್ವಿ ಅಲ್ವಾ? ಅದ್ರ ಒಳಗಡೆ ಕೆಂಪು ಕಲರನ್ನು ನೀವು ಪೇಂಟ್ ಬ್ರಷ್ನಿಂದ
ತುಂಬುತ್ತಾ ಬನ್ನಿ. ಇದೇ ರೀತಿಯಾಗಿ 4 ಭಾಗದಲ್ಲೂ ನೀವು 4 ಎಮೋಜಿಗಳನ್ನು ಪೇಂಟ್ ಮಾಡಬಹುದು. ಈ ತರಹ ಸ್ಮೈಲಿ ಎಮೋಜಿಗಳನ್ನು ನೋಡಿದರೆ ಏನೋ ಖುಷಿನೂ ಆಗುತ್ತೆ ಅಲ್ವಾ? ಒಂಥರ ಫ್ರೆಶ್ನೆಸ್ ಮೂಡುತ್ತೆ. ಇದೇ ರೀತಿ ಕೊನೆಯ ಭಾಗದಲ್ಲೂ ಕೂಡ ಒಂದು ಡಿಸೈನನ್ನು ಮಾಡ್ಕೋಬೇಕು. ಈಗ ನೋಡಿ, ಡಬ್ಬಿಯ 4 ಭಾಗದಲ್ಲೂ ಒಂದೊಂದು ಎಮೋಜಿಗಳನ್ನು ರೆಡಿ ಮಾಡ್ಕೊಂಡಿದ್ದಾಯಿತು. ನೋಡೋದಕ್ಕೂ ಕೂಡ ಎಷ್ಟು ಚೆನ್ನಾಗಿ ಕಾಣುತ್ತಲ್ವಾ? ಇದರಲ್ಲಿ ನಾವೀಗ ಏನು ಮಾಡಬಹುದು ನೋಡಿ, ಮಕ್ಕಳ ರೂಮ್ನಲ್ಲಿ ಇಟ್ಟರೆ ನೀವು ಅವುಗಳಲ್ಲಿ ಮಾರ್ಕರ್, ಕಲರ್ ಪೆನ್ಸಿಲ್ಗಳನ್ನು ಹಾಕಿ ಇಡಬಹುದು. ಅದರ ಬದಲಿಗೆ ಲಿವಿಂಗ್ ರೂಮ್ನಲ್ಲಿ ಇಡೋದಾದರೆ ಈ ತರಹ ನೀವು ಫ್ಲವರ್ ಪಾಟ್ ರೀತಿ ಯೂಸ್ ಮಾಡಬಹುದು. ಆರ್ಟಿಫಿಷಿಯಲ್ ಫ್ಲವರ್ಗಳನ್ನು ಹಾಕಿಡಬಹುದು, ಅಥವಾ ನಿಮಗೆ ಸಿಗೋ ಹಾಗಿದ್ದರೆ ಫ್ರೆಶ್ ಹೂಗಳನ್ನು ಕೂಡ ಹಾಕಿ ಇಡಬಹುದು. ನೋಡಿ, ಹೂವುಗಳ ಜೊತೆಗೆ ಈ ಎಮೋಜಿಗಳನ್ನು ನೋಡಿದರೆ ಏನೋ ಒಂದು ತರಹ ಮೈಂಡ್ ಫ್ರೆಶ್ ಅನಿಸುತ್ತಲ್ವಾ? ನಿಮ್ಮೆಲ್ಲರಿಗೂ ಖಂಡಿತ ಈ ಐಡಿಯಾ ಇಷ್ಟ ಆಗಿರುತ್ತೆ ಅನ್ಕೋತೀನಿ. ಹಾಗಿದ್ರೆ ವಿಡಿಯೋನ ಲೈಕ್ ಮಾಡೋದನ್ನು ಮರಿಬೇಡಿ, ಜೊತೆಗೆ ಎಲ್ಲರೊಂದಿಗೆ ಶೇರ್ ಕೂಡ ಮಾಡಿ. ನೀವು ಈ ತರಹ ಬಾಕ್ಸ್ನಲ್ಲಿ ಬರುವ ಚಿಪ್ಸ್ಗಳನ್ನು ತಿಂದೇ ಇರ್ತೀರಿ ಅಲ್ವಾ? ತಿಂದ ನಂತರ ಈ ಡಬ್ಬಿನ ಏನು ಮಾಡ್ತೀರಾ? ಹಾಗೆ ಬಿಸಾಕ್ಬಿಡ್ತೀರಾ. ಆದರೆ ನಾನಿವತ್ತು ಈ ಡಬ್ಬಿಯಿಂದ ಒಂದು ಒಳ್ಳೆ ಉಪಯೋಗ ತೋರಿಸ್ತಾ ಇದ್ದೀನಿ. ಹೆಣ್ಣು ಮಕ್ಕಳಿಗಂತೂ ಈ ಐಡಿಯಾ ತುಂಬಾ ಇಷ್ಟ ಆಗುತ್ತೆ. ಏನು ಅಂತ ಪೂರ್ತಿ ವಿಡಿಯೋನ ಮಿಸ್ ಮಾಡದೆ ನೋಡಿ. ಮೊದಲಿಗೆ ನೋಡಿ, ಚಿಪ್ಸ್ ಖಾಲಿ ಆದ ನಂತರ ಇದ್ರ ಒಳಗಡೆ ಯಾವುದೇ ರೀತಿ ಜಿಡ್ಡು ಇಲ್ಲದೆ ಇರೋ ಹಾಗೆ ಕ್ಲೀನ್ ಮಾಡ್ಕೊಳ್ಳಿ. ನಂತರ ಅದನ್ನು ಸೈಡಿಗೆ ಇಟ್ಬಿಟ್ಟು ನೋಡಿ, ಈ ತರಹ ಒಂದು ಗಿಫ್ಟ್ ರ್ಯಾಪರ್ ಉಪಯೋಗಿಸ್ತಾ ಇದ್ದೀನಿ. ಈ ತರಹದ್ದೇ ಆಗಬೇಕು ಅಂತೇನಿಲ್ಲ. ಗ್ಲಿಟರ್ ಶೀಟ್ ಉಪಯೋಗಿಸಬಹುದು, ಪ್ಲೇನ್ ಕಲರ್ ಪೇಪರ್ ಉಪಯೋಗಿಸಬಹುದು. ಈ ಡಬ್ಬಿಯ ಸೈಜಿಗೆ ಕರೆಕ್ಟಾಗಿ ಅಳತೆ ನೋಡ್ಕೊಂಡ್ಬಿಟ್ಟು ಇದನ್ನು ಕಟ್ ಮಾಡ್ಕೋಬೇಕು. ಇದರಲ್ಲೊಂದು ಟೇಪ್ನಿಂದ ರೋಸ್ ಮಾಡಿರೋದಿದೆ, ಅದನ್ನಿಲ್ಲಿ ನಾನು ಹಾಗೆ ಬಳಸ್ತಾ ಇದ್ದೀನಿ. ಅಳತೆ ಮಾಡಿದ ನಂತರ ನೋಡಿ, ಅದಕ್ಕೆ ಕರೆಕ್ಟಾಗಿ ಕಟ್ ಮಾಡ್ಕೊಳ್ಳಿ. ಎಷ್ಟೊಂದು ಸಲ ಗಿಫ್ಟ್ ಪ್ಯಾಕ್ ಆಗಿದ್ದ ರ್ಯಾಪರ್ನ ಕೂಡ ಹಾಗೇ ಚೆಲ್ಬಿಡ್ತೀವಿ ಅಲ್ವಾ? ನೋಡಿ, ಇಲ್ಲಿ ಆ ತರಹದ ಬಿಸಾಕುವ ರ್ಯಾಪರ್ ಕೂಡ ಉಪಯೋಗ ಆಗ್ತಾ ಇದೆ. ಈಗ ನೋಡಿ, ಡಬ್ಬಿಯ ಸೈಜ್ಗೆ ಕರೆಕ್ಟಾಗಿ ಕಟ್ ಮಾಡ್ಕೊಂಡಿರುವಂತಹ ಗಿಫ್ಟ್ ರ್ಯಾಪರ್ನ ಒಳಗಡೆ ಭಾಗಕ್ಕೆ ಪೂರ್ತಿಯಾಗಿ ಅಂಟನ್ನು ಹಚ್ಚಬೇಕು. ಈಗ ನೋಡಿ, ಅಂಟು ಹಚ್ಚಿರುವಂತಹ ಗಿಫ್ಟ್ ರ್ಯಾಪರ್ಗೆ ಈ ಡಬ್ಬಿಯನ್ನು ಕರೆಕ್ಟಾಗಿ ನೋಡಿ ಇಟ್ಬಿಟ್ಟು ಈ ತರಹ ರೋಲ್ ಮಾಡ್ಕೋತಾ ಹೋಗಿ. ಅದರಿಂದ ಸುತ್ತಲಿಗೂ ಪೂರ್ತಿಯಾಗಿ ಅಂಟ್ಕೊಳ್ಳುತ್ತೆ. ನೋಡಿ, ಇಂತಹವುಗಳನ್ನೆಲ್ಲ ನಾವು ಹಾಗೆ ಬಿಸಾಕ್ಬಿಡ್ತೀವಿ. ಅದ್ರ ಬದಲಿಗೆ ಈ ತರಹ ಉಪಯೋಗಿಸ್ಕೊಳ್ಬಹುದು. ಈಗ ನೋಡಿ, ಪೂರ್ತಿ ಒಂದು ಸುತ್ತಿಗೆ ರ್ಯಾಪರ್ನ ಸುತ್ತಿದ್ದಾಯಿತು. ಒಂದು ಕಡೆಗೆ ಕರೆಕ್ಟಾಗಿ ಎಡ್ಜ್ವರೆಗೂ ಸುತ್ತಿದ್ದೀವಿ, ಇನ್ನೊಂದು ಕಡೆ ರ್ಯಾಪರ್ ಹೀಗೆ ಸ್ವಲ್ಪ ಉಳಿದಿದೆ. ಅದನ್ನು ಕತ್ತರಿಯಿಂದ ಸ್ವಲ್ಪನಾಗಿ ಕಟ್ ಮಾಡ್ಕೊಂಡ್ಬಿಟ್ಟು ಡಬ್ಬಿಯ ಒಳಗಡೆಗೆ ತೂರಿಸ್ಕೋಬೇಕು. ಈಗ ನೋಡಿ, ಡಬ್ಬಿ ರೆಡಿ ಆಯಿತು. ನೆಕ್ಸ್ಟ್ ಈಗ ಊದಿನ ಕಡ್ಡಿಯ ರೋಲ್ ಇರುತ್ತಲ್ವ, ಎಲ್ಲ ಊದಿನ ಕಡ್ಡಿಯ ಡಬ್ಬಿಗಳ ಒಳಗಡೆ ಈ ತರಹ ಒಂದು ರೋಲ್ ಇರುತ್ತೆ ನೋಡಿ. ಅದನ್ನು ಈ ಡಬ್ಬಿ ಒಳಗಡೆ ಹಾಕಿ ಕರೆಕ್ಟ್ ಸೈಜ್ ನೋಡ್ಕೊಳ್ಳಿ. ಇದ್ರ ಒಳಗಡೆ ಹೋಗ್ಬಿಟ್ಟು ಕ್ಯಾಪ್ ಹಾಕೋದಕ್ಕೆ ಬರಬೇಕು. ಅಷ್ಟು ಲೆವೆಲ್ಲಿಗೆ ಊದಿನ ಕಡ್ಡಿ ರೋಲನ್ನು ನೀವು ಕಟ್ ಮಾಡ್ಕೋಬೇಕಾಗತ್ತೆ. ಇಲ್ಲಿ ನೋಡಿ, ನಾನು ತಗೊಂಡಿರೋ ರೋಲು ಸ್ವಲ್ಪ ಉದ್ದ ಜಾಸ್ತಿ ಇದೆ, ಹಾಗಾಗಿ ಅದನ್ನು ಕಟ್ ಮಾಡಿ ತೆಗಿತಾ ಇದ್ದೀನಿ. ಈಗ ನೋಡಿ, ಈ ರೋಲ್ ಕರೆಕ್ಟಾಗಿ ಡಬ್ಬಿ ಒಳಗಡೆ ಹೋಗುತ್ತೆ. ಹಾಗೆಯೇ ಇದರ ಕ್ಯಾಪ್ ಕೂಡ ಹಾಕೋದಕ್ಕೆ ಬರುತ್ತೆ. ಈಗ ಈ ಊದಿನ ಕಡ್ಡಿಯ ರೋಲ್ಗೂ ಕೂಡ ಗಿಫ್ಟ್ ರ್ಯಾಪರ್ನ ಸುತ್ತಬೇಕು. ಸೇಮ್ ಎರಡಕ್ಕೂ ಒಂದೇ ಬಳಸಬೇಕು ಅಂತೇನಿಲ್ಲ, ನಿಮ್ಮ ಇಷ್ಟ. ಹಾಗೆಯೇ ನಿಮ್ಮ ಮನೆಯಲ್ಲಿ ಯಾವುದಿರುತ್ತೋ ಅದನ್ನು ಕೂಡ ಬಳಸಬಹುದು. ಈಗ ಇದೆರಡೂ ರೆಡಿ ಆಯಿತು. ಇದನ್ನು ಏನಪ್ಪ ಮಾಡೋದು ಅನ್ಕೋತಾ ಇದ್ದೀರಾ? ಬನ್ನಿ ತೋರಿಸ್ತೀನಿ. ನೋಡಿ, ಇದರಲ್ಲಿ ನಿಮ್ಮ ಬಳೆಗಳಿರುತ್ತಲ್ವ, ಅದನ್ನು ಈ ತರಹ ಊದಿನ ಕಡ್ಡಿಯ ರೋಲ್ ಒಳಗಡೆಗೆ ಹಾಕ್ತಾ ಬನ್ನಿ.
ಈ ರೋಲ್ ಎಷ್ಟು ಬಳೆಗಳನ್ನು ಹಿಡಿಸುತ್ತೋ ಅಷ್ಟನ್ನು ಕೂಡ ಹಾಕಬಹುದು. ಹೆಚ್ಚು ಕಡಿಮೆ 3 ಡಜನ್ ಬಳೆಗಳಾದರೂ ಇದರಲ್ಲಿ ಹಿಡಿಸುತ್ತೆ. ಎಲ್ಲ ಬಳೆಗಳನ್ನು ಇದರೊಳಗಡೆ ಹಾಕಿದ ನಂತರ ಈ ರೋಲನ್ನು ಈ ರೀತಿಯಾಗಿ ಡಬ್ಬಿ ಒಳಗಡೆಗೆ ಸೇರಿಸಿ ಅದರ ಮೇಲ್ಗಡೆಗೆ ಇದರ ಕ್ಯಾಪ್ ಇತ್ತಲ್ವ ಅದನ್ನು ಹಾಕಿಬಿಡಿ. ನೋಡಿ, ಈಗ ಎಲ್ಲ ಬಳೆಗಳು ಡಬ್ಬಿ ಒಳಗಡೆಗೆ ಸೇಫ್ ಆಗಿದೆ. ನೀವು ಎಲ್ಲಿಗಾದರೂ ಊರುಗಳಿಗೆ ಹೋಗೋವಾಗ ಈ ತರಹ ಬಳೆಗಳನ್ನು ತೆಗೆದುಕೊಂಡು ಹೋಗೋದ್ರಿಂದ ಯಾವ ಬಳೆನೂ ಒಡೆಯೋದಿಲ್ಲ. ಅಥವಾ ಯಾರಿಗಾದರೂ ಬಳೆಗಳನ್ನು ಗಿಫ್ಟಾಗಿ ಕೊಡುವಾಗ ಕೂಡ ಈ ತರಹ ಡಬ್ಬಿನ ಬಳಸಬಹುದು. ನಾವು ಇದರ ಮೇಲ್ಗಡೆಗೆ ಗಿಫ್ಟ್ ರ್ಯಾಪರ್ನೇ ಬಳಸಿರೋದ್ರಿಂದ ನೋಡೋದಕ್ಕೂ ಅಟ್ರಾಕ್ಟಿವ್ ಆಗಿ ಕಾಣುತ್ತೆ ಅಲ್ವಾ. ನೋಡಿ, ಬೇಕನ್ನಿಸಿದಾಗ ಹೀಗೆ ನೀವು ಕ್ಯಾಪನ್ನು ತೆಗೆದುಬಿಟ್ಟು ಆ ರೋಲನ್ನು ಹೊರಗಡೆಗೆ ತೆಗೆದುಕೊಂಡ್ರೆ ಸಾಕು, ಜೊತೆಗೆ ಎಲ್ಲ ಬಳೆಗಳು ಕೂಡ ಬಂದುಬಿಡುತ್ತೆ. ನೋಡಿ, ಇಡೋದು ತೆಗೆಯೋದು ಕೂಡ ತುಂಬ ಸುಲಭವಾಗಿದೆ. ನಿಮ್ಮೆಲ್ಲರಿಗೂ ಖಂಡಿತ ಈ ಐಡಿಯಾ ಇಷ್ಟ ಆಗಿರುತ್ತೆ ಅಲ್ವಾ. ನೆಕ್ಸ್ಟ್ ಟೈಮ್ ನೀವು ಯಾರಿಗಾದರೂ ಗಿಫ್ಟ್ ಕೊಡೋವಾಗ ಇದೇ ರೀತಿ ಬಳೆಗಳನ್ನು ಪ್ಯಾಕ್ ಮಾಡಿ. ಹಾಗೆ ಈ ವಿಡಿಯೋಗೊಂದು ಲೈಕ್ ಮಾಡಿ, ಹೇಗನ್ನಿಸ್ತು ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋ ಜೊತೆ. ಧನ್ಯವಾದಗಳು.